ಒಂದು ಹಂತದಲ್ಲಿ ನಿಮ್ ಪರವಾಗಿ ಇದ್ದಂತ ಜಮೀರ್ ಅಹಮದ್ ಅವರು ಈಗ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಈಗ ಪ್ರಚಾರ ಮಾಡ್ತಾರೆ. ಸರ್, ನನ್ನ ಪರವಾಗಿ ಅಂತಲ್ಲ, ಅವರು ಮುಸಲ್ಮಾನರ ಪರವಾಗಿ ರಾಜ್ಯದಲ್ಲಿ ಅವರೆಲ್ಲ ಅಧ್ಯಕ್ಷರಾಗಿ ಜವಾಬ್ದಾರಿ ಜನರಾಗಿ ಕಾಣಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೂ ಮರ್ಯಾದೆ ಸಿಗಲಿಲ್ಲ, ಯಾರಿಗೂ ನಮ್ಮನ್ನ ಉಲ್ಮಾಯುದ್ದೀನ್ ಆಲಿಮುದ್ದೀವ್ರಿಗೆ ಮರ್ಯಾದೆ ಸಿಕ್ಕಿಲ್ಲ ಅಂದಮೇಲೆ ನಾವು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ನಮ್ದೇನು ಅವಶ್ಯಕತೆ ಐತೆ ಸರ್? ನಮ್ಮ ಸಮಾಜದಲ್ಲಿ ಅವ್ರ ಮುಂಚೆ ಬಂದು ಮಾತಾಡ್ಕೊಳ್ಳಿ ಸರ್. ನಮ್ಮ ಜನಗಳು ಕೂಡ ಮಾತಾಡ್ಕೊಂಡು ಆಮೇಲೆ ಸಾದಿಕ್ ಪೈಲ್ವಾನ್ರು ಬಂಡಾಯ ಅಭ್ಯರ್ಥಿ ಆಗಿ ನಿಂತದಲ್ಲ, ನಮ್ಮ ಸಮಾಜಕ್ಕೆ ಮನವೊಲಿಸ್ಕೊಂಡು ಆಮೇಲೆ ನನ್ನ ಹತ್ರ ಬರಬೇಕು. ಸರ್, ಈಗ ಮೊನ್ನೆ ಶೇಲ್ಕರ್ಗೆ ಮೀಟಿಂಗ್ ಮಾಡಿದ್ರಲ್ಲ ನಿಮ್ಮೆಲ್ಲ ಅಲ್ಪಸಂಖ್ಯಾತ ಶಾಸಕರು, ಅವರ ಕೆಳಗಡೆ ಇರುವಂತಹ ಒಂದು 30 ರಿಂದ 40 ಜನ ಟೀಮು ನಿನ್ನೆ ದಾವಣಗೆರೆ ಬಂದಿದೆ ಸರ್. ಎಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಕ್ಯಾಂಡಿಡೇಟ್ಗಳಿಗೆಲ್ಲ ಸಂಪರ್ಕ ಮಾಡ್ತಿಲ್ಲ ಸರ್. ನಿಮ್ಗೆ ಯಾರಾದ್ರೂ ಸಂಪರ್ಕ ಮಾಡಿದ್ರು? ಇಲ್ಲ ಸರ್, ಇಲ್ಲ ಸರ್. ಸಂಪರ್ಕ ಮಾಡಿದ್ರೆ ಯಾರಾದ್ರೂ ನಿಮ್ ಜೊತೆ ಮಾತಾಡಿದ್ರು? ಇಲ್ಲ ಸರ್. ಅವ್ರು ಏನಾದ್ರು ಬಂದು ನಿಮ್ಗೆ ಮನವೊಲಿಕೆ ಯತ್ನ ಮಾಡಿದ್ರು ಸರ್? ಸರ್, ನನಗೆ ಮನವೊಲಿಸೋದೇನು ಬೇಕಾಗಿಲ್ಲ. ನನ್ನ ಮುಂಚೆ ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ಮನಸ್ಸು ನೋವು ಮಾಡಿದ್ದಾರೆ, ಆಮೇಲೆ ಅಲ್ಪಸಂಖ್ಯಾತರ ಮೈನಾರಿಟಿಗೆ ನೋವು ಮಾಡಿದ್ದಾರೆ, ಹಿಂದುಳಿದ ಜನಕ್ಕೆ ಮಾಡಿದ್ದಾರೆ, ಅಹಿಂದ ಜನಕ್ಕೆ ಮನಸ್ಸು ನೋವು ಮಾಡಿದ್ದಾರೆ. ಮುಂಚೆ ಅವ್ರಿಗೆ ಮನಸ್ಸು ಒಲಿಸ್ಕೊಂಡು ಆಮೇಲೆ ಬೆಂಡ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹತ್ರ ಬಂದು ಮನ ಒಲಿಸ್ಬೇಕು ಹೊರತು ಫಸ್ಟ್ ಆಗಿ ನನ್ನ ಹತ್ರ ಬರ್ತಕ್ಕದ್ದು ಏನಿಲ್ಲ ಸರ್. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ, ಆದ್ರೆ ಕಾಂಗ್ರೆಸ್ ಅವರ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ಹೇಳ್ತಾರೆ ಸರ್, ಇಲ್ಲಿ ಪರಮಾತ್ಮನ ಇಡೀ ಜಗತ್ತೇ ನಡೆಸ್ತಕ್ಕಂತ ವ್ಯಕ್ತಿ ಪರಮಾತ್ಮ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಏಕೈಕ ಪಕ್ಷ ಪರಮಾತ್ಮ. ಆತನು ಭೂಮಿ ಮೇಲೆ ಬಂದು ಇಳಿದು ಹೇಳಿದ್ರು ಜನ ಅಲ್ಲ ಕೇಳಕ್ ತಯಾರಿಲ್ಲ. ಈ ಸಂದರ್ಭ ಆ ತರ ಇದೆ. ಸರ್, ನಮ್ಗೆ ಅದೇ ನೋವು ಇರೋದು. ನಮ್ಮ ರಾಜ್ಯದ ಹಿರಿಯರು ಜಮೀರ್ ಅಹಮದ್, ನಸೀರ್ ಅಹಮದ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್, ಆಮೇಲೆ ರಾಜ್ಯಸಭಾ ರೆಹಮಾನ್ ಖಾನ್, ಇನ್ನು ಅನೇಕ ಜನ ಇದ್ದಾರೆ ಸರ್. ಅವ್ರಿಗೆಲ್ಲರಿಗೂ ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ಅವರಿಗೆ ನೋವು ಮಾಡೋದ್ರಿಂದ, ನಾವು ಖಂಡಿತವಾಗಿ ನಮ್ಮ ಅಲ್ಪಸಂಖ್ಯಾತರ ಮೈನಾರಿಟಿಗೆ ನೋವು ಮಾಡೋದ್ರಿಂದ ನಾವು ಖಂಡಿತವಾಗಿ ಅದಕ್ಕೋಸ್ಕರ ತಕ್ಕದ ಪಾಠ ಕಾಂಗ್ರೆಸ್ಸಿಗೆ ಕೊಡ್ಬೇಕಂತೇಳಿ ನಾನು ಬಯಲಿಗೆ ನಿಂತಿದ್ದೆ ಸರ್. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಧನ್ಯವಾದ ಸರ್, ತಮ್ಮ ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.